ಕನ್ನಡದ ಸಾಹಿತಿ ಬಾನು ಮುಷ್ತಾಕ್ಗೆ ಭೂಕರ್ ಪ್ರಶಸ್ತಿ ಲಭಿಸಿದೆ. ಹಾರ್ಟ್ಲ್ಯಾಂಡ್ ಕಥಾ ಸಂಕಲನಕ್ಕೆ ಅತ್ಯುನ್ನತ ಗೌರವ ಲಭಿಸಿದೆ. ಹಾರ್ಟ್ಲ್ಯಾಂಡ್ ಕಥಾ ಸಂಕಲನಕ್ಕೆ ಅತ್ಯುನ್ನತ ಗೌರವ ಲಭಿಸಿದೆ. ಭೂಕರ್ ಪ್ರಶಸ್ತಿಯನ್ನ ಗಳಿಸಿರುವಂತಹ ಪ್ರಪಂಚದ ಮೊದಲ ಕಥಾ ಸಂಕಲನ ಇದಾಗಿದೆ. ಪ್ರತಿಷ್ಠಿತ ಅಂತಾರಾಷ್ಟ್ರೀಯ ಭೂಕರ್ ಪ್ರಶಸ್ತಿಯ ಗೌರವ ಲಭಿಸಿರುವಂತದ್ದು ಸಣ್ಣ ಕಥೆಗಳ ಅನುವಾದಿತ ಸಂಕಲನ ಹಾರ್ಟ್ಲ್ಯಾಂಡ್. ಈ ಮುಸ್ಲಿಂ ಬಾಲಕಿಯರು ಮಹಿಳೆಯರ ಬದುಕಿನ ಕಥೆಯನ್ನ ಇದು ಒಳಗೊಂಡಿರುವಂತಹ ಸಾಹಿತ್ಯ. ಸುಂದರ ಭಾಷೆಗೆ ಸೊಗಸಾದ ಗೆಲುವು ಅಂತ ಬಣ್ಣಿಸಲಾಗ್ತಾ ಇದೆ. 12 ಕಥೆಗಳ ಕಥಾ ಸಂಕಲನ ಇಂಗ್ಲಿಷ್ಗೆ ಅನುವಾದ ಕೂಡ ಆಗಿತ್ತು. ಇದನ್ನ ದೀಪಾ ಬಸ್ತಿ ಕನ್ನಡದಿಂದ ಇಂಗ್ಲಿಷ್ಗೆ ಅನುವಾದವನ್ನು ಕೂಡ ಮಾಡಿದ್ರು. ಸುಂದರ ಭಾಷೆಗೆ ಸೊಗಸಾದ ಪ್ರಶಸ್ತಿ ಈಗ ಲಭಿಸಿರುವಂತದ್ದು. ಸಾಹಿತಿ ಬಾನು ಮುಷ್ತಾಕ್ಗೆ ಭೂಕರ್ ಪ್ರಶಸ್ತಿ ಲಭಿಸಿದೆ. ಕನ್ನಡದ ಸಾಹಿತಿ ಬಾನು ಮುಷ್ತಾಕ್ಗೆ ಭೂಕರ್ ಪ್ರಶಸ್ತಿ ಲಭ್ಯವಾಗಿದೆ. ಹಾರ್ಟ್ಲ್ಯಾಂಡ್ ಕಥಾ ಸಂಕಲನಕ್ಕೆ ಈ ಒಂದು ಅತ್ಯುನ್ನತ ಗೌರವ ಆಗಿರುವಂತಹ ಭೂಕರ್ ಪ್ರಶಸ್ತಿ ಲಭಿಸಿರುವಂತದ್ದು. ಪ್ರಪಂಚದ ಮೊದಲ ಕಥಾ ಸಂಕಲನ ಇದು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಒಂದು ಪ್ರಶಸ್ತಿಯನ್ನ ನೀಡುವಂತದ್ದು, ಅಂತಾರಾಷ್ಟ್ರೀಯ ಪ್ರಶಸ್ತಿಯನ್ನ ಈಗ ನಮ್ಮ ಕನ್ನಡತಿ ಪಡೆದಿರುವಂತದ್ದು ನಮ್ಮೆಲ್ಲರ ಹೆಮ್ಮೆ. ಸಣ್ಣ ಕಥೆಗಳ ಅನುವಾದಿತ ಸಂಕಲನ ಇದು ಹಾರ್ಟ್ಲ್ಯಾಂಡ್ ಅನ್ನುವಂಥದ್ದು. ಮುಸ್ಲಿಂ ಬಾಲಕಿಯರು ಮತ್ತು ಮಹಿಳೆಯರ ಬದುಕಿನ ಕಥೆ ಯಾವ ರೀತಿ ಇದೆ ಇದಕ್ಕೆ ಸಂಬಂಧಪಟ್ಟಂತಹ ಲೇಖನ ಇದು. ಒಂದು ಲೇಖನವನ್ನ ಬೇರೆ ಬೇರೆ ಭಾಷೆಗಳಿಗೆ ಕೂಡ ಅನುವಾದವನ್ನ ಮಾಡಿದ್ರು. 12 ಕಥೆಗಳ ಕಥಾ ಸಂಕಲನ ಇದು. ಸುಂದರವಾದ ಪುಟ್ಟ 12 ಕಥೆಗಳನ್ನ ಒಳಗೊಂಡಿರುವಂತಹ ಸಂಕಲನಕ್ಕೆ ಈಗ ಭೂಕರ್ ಪ್ರಶಸ್ತಿ ಲಭಿಸಿದೆ. ಈ ಎಲ್ಲ ಕಥೆಗಳನ್ನ ಕೂಡ ಬೇರೆ ಬೇರೆ ಭಾಷೆಗಳಿಗೆ ಕೂಡ ಅನುವಾದವನ್ನ ಮಾಡಿದ್ರು. ಕನ್ನಡದಿಂದ ಇಂಗ್ಲಿಷ್ಗೆ ಅನುವಾದವನ್ನ ಮಾಡಿದಂತವರು ದೀಪಾ ಬಸ್ತಿ. ಸಾಹಿತಿ ಬಾನು ಮುಷ್ತಾಕ್ಗೆ ಅಂತಾರಾಷ್ಟ್ರೀಯ ಅತ್ಯುತ್ತಮ ಪ್ರಶಸ್ತಿ ಭೂಕರ್ ಪ್ರಶಸ್ತಿ ಲಭಿಸಿರುವಂತದ್ದು. ಮುಸ್ಲಿಂ ಮಹಿಳೆಯರು ಮತ್ತು ಮಹಿಳೆಯರ ಬದುಕಿನ ಕಥೆಗಳು ಯಾವ ರೀತಿ ಇರುತ್ತೆ, ಅವರ ಬದುಕು ಬವಣೆಗಳನ್ನ ಸಾಹಿತ್ಯದ ಮೂಲಕ ಜನರ ಮುಂದೆ ತೆರೆದಿಡುವಂತಹ ಒಂದು ಕೆಲಸವನ್ನ ಮಾಡಿದ್ರು ಬಾನು ಮುಷ್ತಾಕ್. ಅವರ ಅತ್ಯುತ್ತಮವಾದ ಸಂಕಲನ, ಅವರ ಕಥೆಯ ಅನುವಾದವನ್ನ ಕೂಡ ಮಾಡಲಾಗಿತ್ತು. 12 ಪುಟ್ಟ ಕಥೆಗಳನ್ನ ಒಳಗೊಂಡಂತಹ ಹಾರ್ಟ್ಲ್ಯಾಂಡ್ ಅನ್ನುವಂತಹ ಈ ಒಂದು ಸಂಕಲನಕ್ಕೆ ಈಗ ಭೂಕರ್ ಪ್ರಶಸ್ತಿ ಲಭಿಸಿದೆ. ಹಾರ್ಟ್ಲ್ಯಾಂಡ್ ಅನ್ನುವಂತಹ ಸಂಕಲನ, ಆ ಸಂಕಲನದ ಲೇಖಕರಾದಂತಹ ಬಾನು ಮುಷ್ತಾಕ್. ಹಾರ್ಟ್ಲ್ಯಾಂಡ್ ಅನ್ನುವಂತಹ ಕಥಾ ಸಂಕಲನದಕ್ಕೆ ಅತ್ಯುತ್ತಮ ಗೌರವ ಇದು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಕನ್ನಡತಿ ಅವರ ಸಾಹಿತ್ಯಕ್ಕೆ ಒಂದು ಭೂಕರ್ ಪ್ರಶಸ್ತಿಯನ್ನ ಪಡೀತಾರೆ ಅಂದ್ರೆ ನಮ್ಮೆಲ್ಲರ ಹೆಮ್ಮೆಯೇ ಹೌದು ಇದು. ಅದು ಅಲ್ಲದೆ ಆ ಒಂದು 12 ಕಥೆಗಳೇನಿದೆ, ಆ 12 ಕಥೆಗಳು ಮುಸ್ಲಿಂ ಮಹಿಳೆಯರಾಗಿರ್ಬೋದು, ನಮ್ಮ ಮಹಿಳೆಯರು ಅನುಭವಿಸ್ತಾ ಇರುವಂತಹ ಕಷ್ಟಗಳಿರ್ಬೋದು, ಅವರ ನಲಿವು, ಸಾಹಿತ್ಯ, ಅವರ ಒಂದು ಪ್ರಪಂಚದ ಪ್ರೇಮ ಏನಿದೆ, ಅವರ ನಿತ್ಯ ಬದುಕು ಬವಣೆಗಳೇನಿದೆ, ಇದೆಲ್ಲವನ್ನ ಕೂಡ ಸಾಹಿತ್ಯದ ಮೂಲಕ ತೆರೆದಿಡುವಂತಹ ಒಂದು ಕಾರ್ಯಕ್ಕೆ ಮುಂದಾಗಿದ್ದ ಅಂತಹ ಸಾಹಿತಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಶಸ್ತಿ ಲಭಿಸಿದೆ. ಈಗ ಪ್ರತಿಷ್ಠಿತ ಅಂತಾರಾಷ್ಟ್ರೀಯ ಭೂಕರ್ ಪ್ರಶಸ್ತಿಯ ಗೌರವ ಲಭಿಸಿದೆ. ಸಣ್ಣ ಕಥೆಗಳ ಅನುವಾದಿತ ಸಂಕಲನ ಹಾರ್ಟ್ಲ್ಯಾಂಡ್. ಮುಸ್ಲಿಂ ಬಾಲಕಿಯರು ಮಹಿಳೆಯರ ಬದುಕಿನ ಕಥೆ ಇದು. ಸುಂದರ ಭಾಷೆಗೆ ಸೊಗಸಾದ ಗೆಲುವು ಅಂತ ಈಗ ಬಣ್ಣನೆಯನ್ನು ಮಾಡಲಾಗ್ತಾ ಇದೆ. 12 ಕಥೆಗಳ ಕಥಾ ಸಂಕಲನ ಇಂಗ್ಲಿಷ್ಗೆ ಅನುವಾದವನ್ನು ಕೂಡ ಮಾಡಲಾಗಿತ್ತು. ಇದನ್ನ ದೀಪಾ ಬಸ್ತಿ ಅನ್ನುವಂಥವರು ಅನುವಾದವನ್ನು ಮಾಡಿದ್ರು ಕನ್ನಡದಿಂದ ಇಂಗ್ಲಿಷ್ ಭಾಷೆಗೆ. ಪ್ರಶಸ್ತಿಯ ಅಂತಿಮ ಘಟ್ಟಕ್ಕೆ 6 ಕೃತಿಗಳು ಕೂಡ ತಲುಪಿರುತ್ತೆ. ಅವುಗಳ ಪೈಕಿ ಬಾನು ಮುಷ್ತಾಕ್ ಅವರ ಕೃತಿ ಈ ಒಂದು ಪ್ರಶಸ್ತಿಗೆ ಆಯ್ಕೆಯಾಗಿರೋದು ಕನ್ನಡ ಸಾಹಿತ್ಯಕ್ಕೆ ವಿಶ್ವ ವೇದಿಕೆಯಲ್ಲಿ ಮಹತ್ವದ ಸ್ಥಾನ ಸಿಕ್ಕಂತಾಗಿದೆ.
ಅಂತಿಮ ಹಂತದ 6 ಇಂಗ್ಲಿಷ್ ಅನುವಾದಿತ ಕೃತಿಗಳಲ್ಲಿ 2 ಫ್ರೆಂಚ್ ಮತ್ತು ಡ್ಯಾನಿಷ್ ಭಾಷೆಯದಾಗಿರುತ್ತೆ. ಇಟಾಲಿಯನ್, ಕನ್ನಡ ಮತ್ತು ಜಪಾನಿ ಭಾಷೆಯ ತಲಾ ಒಂದೊಂದು ಕೃತಿಗಳು ಕೂಡ ಏನು ಫೈನಲ್ಗೆ ಆಯ್ಕೆಯಾಗಿತ್ತು ಅದರಲ್ಲಿ 6 ಇದೇ ರೀತಿಯ ಸಣ್ಣ ಕಥೆಗಳ ಅನುವಾದಿತ ಕೃತಿಗಳಿರುತ್ತೆ. ಅದರಲ್ಲಿ ನಮ್ಮ ಕನ್ನಡದ ಕೃತಿ ಆಯ್ಕೆಯಾಗಿ ಈ ಹಾರ್ಟ್ ಲ್ಯಾಂಪ್ ಅನ್ನುವಂತಹ ಒಂದು ಕಥಾ ಸಂಕಲನಕ್ಕೆ ಬೂಕರ್ ಪ್ರಶಸ್ತಿ ಲಭಿಸಿದೆ. ಸಾಹಿತಿ ಬಾನು ಮುಷ್ತಾಕ್ಗೆ ಅಂತಾರಾಷ್ಟ್ರೀಯ ಅತ್ಯುತ್ತಮ ಗೌರವ ಬೂಕರ್ ಪ್ರಶಸ್ತಿ ಲಭ್ಯವಾಗಿದೆ. ಇನ್ನೇ ವಿಚಾರಕ್ಕೆ ಕುರಿತಂತೆ ನಮ್ಮ ಜೊತೆ ಮಾತನಾಡಲಿಕ್ಕೆ KN ಗಣೇಶಯ್ಯ ಹಿರಿಯ ಸಾಹಿತಿಗಳು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಸರ್. ನಮಸ್ಕಾರ ಮೇಡಮ್. ಸರ್, ನಮ್ಮ ಕನ್ನಡಕ್ಕೆ ಲಭಿಸಿರುವಂತಹ ಕನ್ನಡದ ಕಥಾ ಸಂಕಲನಕ್ಕೆ ಲಭಿಸಿರುವಂತಹ ಮೊಟ್ಟ ಮೊದಲ ಅಂತಾರಾಷ್ಟ್ರೀಯ ಪ್ರಶಸ್ತಿ ಬೂಕರ್ ಪ್ರಶಸ್ತಿ ಲಭಿಸಿರುವಂತದ್ದು ಏನ್ ಹೇಳ್ತೀರಾ ಸರ್ ಇದ್ರ ಬಗ್ಗೆ? ಬಹಳ ಸಂತೋಷ ಆಗ್ತಿದೆ ಮೇಡಮ್. ಎಲ್ಲ ಕನ್ನಡಿಗರ ಹೆಮ್ಮೆ ಇದು. ಬಾನು ಮಸ್ತಾಕ್ ಅವರಿಗೆ ನಮ್ಮೆಲ್ಲರ ಕಡೆಯಿಂದ ಅಭಿನಂದನೆಗಳು ಕೂಡ. ನಮ್ಮೆಲ್ಲರಿಗೂ ಖುಷಿ ಆಗ್ತಾ ಇದೆ. ಕನ್ನಡಕ್ಕೆ ಇಂತ ಒಂದು ಪ್ರಶಸ್ತಿ ಬಂದಿದೆಯಲ್ಲ ಮೊದಲ ಬಾರಿಗೆ ಅಂತ ಬಹಳ ಸಂತೋಷ ಆಗ್ತಾ ಇದೆ. ಆ ಒಂದು ಪುಸ್ತಕವನ್ನ, ಆ ಕಥಾ ಸಂಕಲನವನ್ನ ಓದಿದ್ದೀರಾ ಸರ್ ನೀವು? ನಾನು ಅದರ ಭಾಗಗಳನ್ನು ಮಾತ್ರ ಓದಿದ್ದೀನಿ ಮೇಡಮ್, ಸಂಪೂರ್ಣವಾಗಿ ಓದಿಲ್ಲ. ಸೊ ಬುಕರ್ ಪ್ರಶಸ್ತಿ ಬಂದಿರೋದಕ್ಕೋಸ್ಕರ ಅದನ್ನ ಹೊಗಳ್ತಾ ಇಲ್ಲ. ಅದರ್ವೈಸ್ ಆಲ್ಸೋ ದಟ್ ಆ ಕಥಾ ಸಂಕಲನ ನನಗೆ ಬಹಳ ಮೆಚ್ಚುಗೆ ಆಗಿತ್ತು. ಕೆಲವು ಭಾಗಗಳನ್ನು ಮಾತ್ರ ಓದಿದ್ದೆ ನಾನು. ಮುಸ್ಲಿಂ ಮಹಿಳೆಯರು ಮತ್ತೆ ಮಹಿಳೆಯರ ಒಂದು ಸಮಸ್ಯೆಗಳಿರ್ಬೋದು, ಅವರ ಭಾವನೆಗಳಿರ್ಬೋದು, ಅದನ್ನ ಸಾಹಿತ್ಯದ ಮೂಲಕ ತೆರೆದಿಡುವಂಥದ್ದು ಇದೆಯಲ್ಲ, ಅದು ಸಾಧಾರಣವಾದಂತಹ ಕೆಲಸ ಅಲ್ಲ. ಈ ಒಂದು ಕಾರ್ಯದಲ್ಲಿ ಗೆದ್ದಿದ್ದಾರೆ, ಗೆಲುವು ಸಿಕ್ಕಿದೆ ಅಂತಾನೆ ಹೇಳ್ಬಹುದಲ್ವಾ? ಸಾಮಾನ್ಯವಾಗಿ ಮುಸ್ಲಿಂ ಮಹಿಳೆಯರು ತಮ್ಮ ಕಷ್ಟಗಳನ್ನ ಅಥವಾ ತಮ್ಮ ಸಮಸ್ಯೆಗಳನ್ನ ಬಿಚ್ಚಿಡೋದು ಅಪರೂಪ. ಹೌದೌದು. ಅವರು ತಮ್ಮ ಕಥೆಗಳ ಮೂಲಕ ಆ ಸಮಸ್ಯೆಗಳನ್ನ ಬಿಚ್ಚಿಟ್ಟಿರೋದು ಒಂದು ಶ್ರಮ ಅಂತಲೇ ಹೇಳ್ಬೇಕು. ಕಾರಣ ಅವರಿಗೆ ಸಾಮಾನ್ಯವಾಗಿ ಆ ಸ್ವಾತಂತ್ರ್ಯ ಇರಲ್ಲ. ಆ ಸ್ವಾತಂತ್ರ್ಯ ಇಲ್ಲದೇ ಇರೋವಾಗ ಏನ್ ಕಷ್ಟಗಳು ಬರ್ತವೆ ಅನ್ನೋದನ್ನ ಅವರು ಬಹಳ ಅದ್ಭುತವಾಗಿ ಅದರಲ್ಲಿ ಮಂಡಿಸಿದ್ದಾರೆ ಕಥೆಗಳ ಮೂಲಕ. ನಾ ಹೇಳಿದಾಗೆ ಒಂದು ಕೆಲವು ಮಾತ್ರ ಓದಿದ್ದೇನೆ, ಅದರಲ್ಲಿ ಸಂಪೂರ್ಣವಾಗಿ ಓದಿಲ್ಲ. ಆದರೆ ಅದ್ಭುತವಾಗಿದೆ. ನನಗೆ ಬಹಳ ಖುಷಿ ಆಗ್ತಾ ಇದೆ ಅದಕ್ಕೆ ಬುಕರ್ ಪ್ರಶಸ್ತಿ ಬಂದಿರೋದು. ಬಾನು ಮುಸ್ತಾಕ್ ಅಂತಹ ಸಾಹಿತಿಗಳು ನಮ್ಮ ಕನ್ನಡದಲ್ಲಿ ಇದ್ದಾರೆ ಅನ್ನುವಂಥದ್ದೇ ನಮ್ಮ ಹೆಮ್ಮೆ. ನಮ್ಮ ಕನ್ನಡಕ್ಕೆ ಲಭಿಸಿರುವಂತಹ ಮೊಟ್ಟ ಮೊದಲ ಕಥಾ ಸಂಕಲನ ಗೌರವ ಇದು. ನಿಜ ನಿಜ. ಮತ್ತಷ್ಟು ಸಿಗಲಿ ಕನ್ನಡಕ್ಕೆ ಅಂತ ಆಶಿಸ್ತೀನಿ. ಬಾನು ಮಸ್ತಾಕ್ ಅವರಿಗೆ ನನ್ನ ಅಭಿನಂದನೆಗಳು ಮತ್ತು ಹಾರೈಕೆಗಳನ್ನು ಈ ಮೂಲಕ. ಧನ್ಯವಾದಗಳು ಸರ್ ನಮ್ಮ ಜೊತೆ ಇಷ್ಟೊತ್ತು ಮಾತನಾಡಿದ್ದಕ್ಕೆ. ಬೂಕರ್ ಗಳಿಸಿರುವಂತಹ, ಬೂಕರ್ ಪ್ರಶಸ್ತಿಯನ್ನ ಗಳಿಸಿರುವಂತಹ ಮೊಟ್ಟ ಮೊದಲ ಕನ್ನಡದ ಕಥಾ ಸಂಕಲನ ಇದು. ಕನ್ನಡದ ಸಾಹಿತಿಯಾಗಿರುವಂತಹ ಬಾನು ಮುಷ್ತಾಕ್ಗೆ ಬೂಕರ್ ಪ್ರಶಸ್ತಿ ಲಭಿಸಿದೆ. ಹಾರ್ಟ್ ಲ್ಯಾಂಪ್ ಅನ್ನುವಂತಹ ಇವರ ಕಥಾ ಸಂಕಲನಕ್ಕೆ ಅತ್ಯುನ್ನತ ಗೌರವ ಆಗಿರುವಂತಹ ಬೂಕರ್ ಪ್ರಶಸ್ತಿ ಲಭ್ಯವಾಗಿದೆ. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆ ಮಾತನಾಡಲಿಕ್ಕೆ ಡಾಕ್ಟರ್ ರಾಜೇಂದ್ರ ಚನ್ನಿ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಸರ್. ನಮಸ್ತೆ ಸರ್. ಕನ್ನಡದ ಒಂದು ಕಥಾ ಸಂಕಲನಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಶಸ್ತಿ ಸಿಕ್ಕಿದೆ. ಅದರಲ್ಲೂ ಕೂಡ ಅತ್ಯುನ್ನತ ಪ್ರಶಸ್ತಿ ಬೂಕರ್ ಪ್ರಶಸ್ತಿ ಲಭ್ಯವಾಗೋದು ಅಂದ್ರೆ ಅದು ಸಾಧಾರಣ ವಿಚಾರವಲ್ಲ. ಅಂತಹ ಪ್ರಶಸ್ತಿ ನಮ್ಮ ಕನ್ನಡದ ಸಾಹಿತ್ಯಕ್ಕೆ ಲಭ್ಯವಾಗಿದೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಮೊದಲನೇದಾಗಿ ನಾನು ಹೇಳೋದು, ನಾವೆಲ್ಲರೂ ಇದನ್ನ ಕನ್ನಡದ ಹಬ್ಬವಾಗಿ ಆಚರಿಸಬೇಕು. ಯಾಕೆಂತಂದ್ರೆ ಆಧುನಿಕ ಕನ್ನಡ ಸಾಹಿತ್ಯ ಎಷ್ಟು ಮೇಲ್ಮಟ್ಟದ್ದು, ಎಷ್ಟು ಶ್ರೇಷ್ಠ ಅನ್ನೋದು ಈ ಮೂಲಕ ಜಗತ್ತಿಗೆ ಪರಿಚಯ ಆಗುತ್ತೆ. ಅದರಲ್ಲೂ ಬಹಳ ಮುಖ್ಯವಾಗಿ ನಾನು ಹೇಳಬೇಕಾಗಿದ್ದು ಅಂತಂದ್ರೆ, ಕನ್ನಡದಲ್ಲಿ ಮಹಿಳಾ ಬರಹ ಏನಿದೆ ಅದು ಇವತ್ತು ಎಲ್ಲ ಎಲ್ಲೆಗಳನ್ನ ಮೀರಿ ಅದ್ಭುತವಾದಂತ ಸಾಧನೆಯನ್ನ ಮಾಡಿದೆ. ಅನೇಕ ದಶಕಗಳಿಂದ ಕನ್ನಡದಲ್ಲಿ ಬರಿತಾ ಇರುವಂತ ಬಾನು ಮುಷ್ತಾಕ್ ಅವರು ಒಂದು ತೀವ್ರವಾದಂತ ಸಾಮಾಜಿಕ ಪ್ರಜ್ಞೆ, ಮಹಿಳಾ ಪರವಾದಂತ ಯೋಚನೆ,
ಇವೆಲ್ಲವನ್ನು ಪ್ರಗತಿಪರ ಆಶಯಗಳನ್ನು ಇಟ್ಕೊಂಡು ಬರೆದಿರುವಂತ ಒಬ್ಬ ಬಹಳ ಶ್ರೇಷ್ಠ ಕಥೆಗಾರ್ತಿ. ಅವರಿಗೆ ಈ ಅಂತಾರಾಷ್ಟ್ರೀಯ ಪ್ರಶಸ್ತಿ ಬುಕರ್ ಪ್ರಶಸ್ತಿ ದೊರೆತಿರೋದು ಕನ್ನಡಕ್ಕೆ ದೊರೆತಿರುವಂತ ಒಂದು ಪ್ರಶಸ್ತಿ ಅಂತ ನಾವು ಅಂದ್ಕೋಬೇಕು. ಮುಖ್ಯವಾಗಿ ಮಾಡ್ಬೇಕಾಗಿರೋದು ಅಂತಂದ್ರೆ ಎಲ್ಲ ಕನ್ನಡಿಗರು ಈ ಕಥೆಗಳನ್ನ ಓದಬೇಕು. ಕೇವಲ ನಾವು ಅದನ್ನ ಒಂದು ಪ್ರಶಸ್ತಿ ಅನ್ನೋಕ್ಕೋಸ್ಕರ ಬಹಳ ಔಪಚಾರಿಕವಾಗಿ ಮಾತ್ರ ಅದಕ್ಕೆ ಸಂಭ್ರಮ ಪಡೋದಲ್ಲ, ನಾವು ಗಂಭೀರವಾಗಿ ಅವರ ಸಾಹಿತ್ಯವನ್ನ ಓದುವಂತ ಒಂದು ಅವಶ್ಯಕತೆ ಇದೆ ಅಂತ. ಹೀಗಾಗಿ ನಿಮ್ಮ ಚಾನೆಲ್ ಮೂಲಕ ಬಾನು ಮುಷ್ತಾಕ್ ಅವರಿಗೆ ಎಲ್ಲಾ ಕನ್ನಡಿಗರ ಪರವಾಗಿ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ರಾಜೇಂದ್ರ ಚೆನ್ನಿ ಸರ್, ನೀವು ಹಿರಿಯ ಸಾಹಿತಿಗಳು, ನೀವು ಇಂತಹ ಪ್ರತಿಭೆಗಳು ಈಗ ಕಡಿಮೆ ಆಗ್ತಾ ಇದೆಯಾ ಅಂತ? ಈಗ ನಮ್ಮ ಕನ್ನಡದ ಸಾಹಿತ್ಯದಲ್ಲಿ ನೀವು ಹೇಳ್ತಾ ಇದ್ರಿ ಓದೋ ಸಂಖ್ಯೆ ಕಡಿಮೆ ಆಗಿದೆ ಅಂತ. ಯುವ ಸಾಹಿತಿಗಳಿಗೆ ನೀವು ನಮ್ಮ ವಾಹಿನಿ ಮೂಲಕ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ? ನಾನು ಹಾಗೂ ಒಪ್ಪಲ್ಲ. ಯಾಕೆಂದ್ರೆ ಅನೇಕ ಯುವ ಪ್ರತಿಭಾವಂತ ಬರಹಗಾರರು ನಮ್ಮಲ್ಲಿ ಇವತ್ತು ಬರಿತಾ ಇದ್ದಾರೆ, ಸಾಕಷ್ಟು ಪ್ರಮಾಣದಲ್ಲಿ, ಸಾಕಷ್ಟು ಸಂಖ್ಯೆಯಲ್ಲಿ. ಈಗ ಅವರ ಆರಂಭದ ಒಂದು ಕಾಲದಲ್ಲಿನೇ ನಾವು ಅವರನ್ನ ಪೂರ್ತಿಯಾಗಿ ಮೌಲ್ಯಮಾಪನ ಮಾಡಿ ಅಥವಾ ಹಿಂದಿನ ತಲೆಮಾರಿಗೆ ಹೋಲಿಸಿ ನೋಡೋದು ಸರಿಯಲ್ಲ. ಈಗ ಹೊಸ ಅನುಭವ ಲೋಕಗಳು ತೆರೆದುಕೊಂಡಿವೆ. ಬೇರೆ ಬೇರೆ ವರ್ಗಗಳಿಂದ, ಜಾತಿಗಳಿಂದ ಬಂದಿರುವಂತಹ ಅನೇಕ ಬರಹಗಾರರು ಹೊಸ ಅನುಭವ ಲೋಕವನ್ನೇ ಕನ್ನಡಕ್ಕೆ ಪರಿಚಯ ಮಾಡ್ತಾ ಇದ್ದಾರೆ. ಅವರು ಬೆಳಿಬೇಕಾಗಿದೆ ಖಂಡಿತವಾಗ್ಲೂ ಕೂಡ. ಇನ್ನು ಹೆಚ್ಚು ಮಾಗಿ ಇನ್ನೂ ಹೆಚ್ಚು ಅವರು ಅನುಭವದೊಳಗೆ ಪ್ರವೇಶ ಮಾಡಿ ಬರೀಬೇಕಾಗಿದೆ. ಆದ್ರೆ ಇದೆ, ನನ್ಗೇನು ಹಾಗೆ ಅನಿಸಿಲ್ಲ ಅದು. ಆಮೇಲೆ ಕನ್ನಡ ಓದುಗರು ಕಡಿಮೆ ಆಗ್ತಿದ್ದಾರೆ. ಇದ್ರ ಬಗ್ಗೆ ಬಹಳ ಭಿನ್ನವಾದಂತ ಕೆಲವು ಅಭಿಪ್ರಾಯಗಳ, ಪ್ರತಿಕ್ರಿಯೆಗಳನ್ನ ನಾನು ನೋಡಿದೀನಿ. ಕೆಲವು ಕಡೆಗೆ ಪ್ರಕಾಶನದ ದೃಷ್ಟಿಯಿಂದ ನೋಡಿದ್ರೆ ಅನೇಕ ಗ್ರಂಥಗಳು, ಪುಸ್ತಕಗಳು ಪ್ರತಿನಿತ್ಯವೂ ಕನ್ನಡದಲ್ಲಿ ಬರ್ತಾ ಇದೆ ಅಂತ ನೋಡ್ತೀವಿ. ಇನ್ನೊಂದು ಕಡೆಗೆ ಈ ಆಕ್ಷೇಪಣೆ ಇದೆ, ಓದುಗರ ಸಂಖ್ಯೆ ಕಡಿಮೆ ಆಗಿದೆ ಅಂತ. ಪ್ರಾಯಶಃ ನನಗನ್ಸುತ್ತೆ ಈಗಿನ ಈ ತಂತ್ರಜ್ಞಾನದ ಮತ್ತು ಸಾಮಾಜಿಕ ಮಾಧ್ಯಮಗಳ ಒಂದು ಯುಗದಲ್ಲಿ ಈ ಓದುವ ಪ್ರಕ್ರಿಯೆನೇ ಭಿನ್ನವಾಗಿದೆಯಾ ಅಂತ ನನಗನ್ಸುತ್ತೆ. ಅಂದ್ರೆ ಈಗ ಹೆಚ್ಚಾಗಿ ನಾವು ಸಾಫ್ಟ್ ಕಾಪಿಗಳಲ್ಲಿ ಓದ್ಬೋದು, ಅಥವಾ ಪ್ರಾಯಶಃ ನಾವು ಮಾಡಬೇಕಾಗಿರೋ ಇನ್ನು ದೊಡ್ಡ ಪ್ರಯತ್ನ ಅಂತಂದ್ರೆ ಆಗ್ತಾ ಇದೆ ಅದು ಈ ಆಡಿಯೋ ಬುಕ್ಗಳ ಮೂಲಕ. ಯಾಕಂದ್ರೆ ಹೊಸ ತಲೆಮಾರಿಗೆ ಅವರು ಓದುವ ಒಂದು ರೀತಿಗಳೇ ಭಿನ್ನ ಆಗಿದೆ. ಅದಕ್ಕೂ ನಾವು ಇವತ್ತು ಅವಕಾಶವನ್ನು ಮಾಡಿಕೊಡ್ಬೇಕು. ಆದ್ರೆ ಆ ಮೂಲಕ ಕನ್ನಡ ಕೃತಿಗಳು ಈ ತಲೆಮಾರಿಗೂ ಸ್ವಲ್ಪ ಹಾಗೆ ಮಾಡೋದು ಅವಶ್ಯಕ ಅನ್ಸುತ್ತೆ ನನಗೆ. ಧನ್ಯವಾದಗಳು ರಾಜೇಂದ್ರ ಚೆನ್ನಿ ಸರ್, ಇಷ್ಟೊತ್ತು ನಮ್ಮ ಜೊತೆ ಮಾತನಾಡಿದ್ದಕ್ಕೆ.